ವೆಲ್ಕಮ್ ಟು HD24x7 ನ್ಯೂಸ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಹುಬ್ಳಿ ನಮ್ಮ ಹೆಮ್ಮೆ. ಹುಬ್ಳಿ ಒಂದು ಸುಂದರ ನಗರವಾಗಿದ್ದು ಇದಕ್ಕೆ ಸ್ಮಾರ್ಟ್ ಸಿಟಿ ಎಂತಲೂ, ಹುಬ್ಳಿ ಒಂದು ವಾಣಿಜ್ಯ ನಗರವಾಗಿ ವ್ಯಾಪಾರಗಳಲ್ಲಿ ಹೆಸರುವಾಸಿಯಾಗಿದೆ. ನಮ್ಮ ಹುಬ್ಳಿಯನ್ನು ಛೋಟಾ ಮುಂಬೈ ಎಂದು ಕರೆಯಲ್ಪಡುತ್ತಿದೆ. ಇಂತಹ ಹೆಸರುವಾಸಿಯಾಗಿದ್ದ ನಮ್ಮ ಹುಬ್ಳಿಯ ಶಾಸಕರೇ ಹಾಗೂ ಜಿಲ್ಲಾಧಿಕಾರಿಗಳೇ ಎಲ್ಲಿದ್ದೀರಾ? ಹುಬ್ಳಿ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿ ಛಾಯಾ ಹೋಟೆಲ್ನ ಮುಖ್ಯ ರಸ್ತೆಯಲ್ಲಿ ಚರಂಡಿಯ ನೀರು ಸಾರ್ವಜನಿಕರು ನಡೆದಾಡುವ ಕಡೆ ನೀರು ನಿಂತು ಜನರ ಸಂಪರ್ಕಕ್ಕೆ ತುಂಬಾ ತೊಂದರೆ ಉಂಟಾಗುತ್ತಿದೆ. ಅಷ್ಟೇ ಅಲ್ಲ, ಅದೇ ರಸ್ತೆಯಲ್ಲಿ ಅನೇಕ ವಾಹನಗಳು ಸಂಚಾರ ನಡೆಯುತ್ತಿದ್ದು, ಈ ರಸ್ತೆಯಲ್ಲಿ ಶಾಲೆಯ ಮಕ್ಕಳು, ವೃದ್ಧಿಯರು, ಕೂಲಿ ಕಾರ್ಮಿಕರು ಅದೇ ರಸ್ತೆಯಲ್ಲಿ ಓಡಾಡುತ್ತಿದ್ದಾರೆ. ಈ ರಸ್ತೆಯಲ್ಲಿ ಓಡಾಡಲು ನರಕಯಾತನೆ ಪಡುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮಳೆಯ ಆರ್ಭಟ ಹಾಗೂ ಡೆಂಗು ಜ್ವರದ ಭೀತಿಯಿಂದ ಸಾರ್ವಜನಿಕರು ಬದುಕುತ್ತಿದ್ದಾರೆ. ಇನ್ನೊಂದು ಕಡೆ ಈ ರಸ್ತೆಯಲ್ಲಿ ನೀರು ನಿಂತು ಮೂಗು ಮುಚ್ಚಿಕೊಂಡು ನಡೆದಾಡುತ್ತಿದ್ದಾರೆ. ಹುಬ್ಬಳ್ಳಿಯ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿರುವ ಟೀ ಸ್ಟಾಲ್ ಹೋಟೆಲ್ ಹತ್ತಿರ ಚರಂಡಿ ನೀರು ರಸ್ತೆಯಲ್ಲಿ ನಿಂತಿರುವುದು ಸಾರ್ವಜನಿಕರು ಇತ್ತ ಬರುವುದೇ ಬೇಡಪ್ಪ ಎನ್ನುತ್ತಿದ್ದಾರೆ. ಈ ರಸ್ತೆಗಳ ದುರಸ್ಥಿತಿಗೆ ಯಾರು ಜವಾಬ್ದಾರಿಕೆ? ಅಧಿಕಾರಿಗಳೇ, ಸ್ವಲ್ಪ ಈ ಕಡೆ ನಿಮ್ಮ ಗಮನ ಹರಿಸಿ. ಇನ್ನು ಮಳೆ ಬಂದರೆ ಅಯ್ಯಯ್ಯೋ ಬೇಡಪ್ಪ ನಮಗೆ ಈ ರಸ್ತೆ ಕಡೆ ಓಡಾಡಲು ಅನ್ನುತ್ತಿದ್ದಾರೆ ಸಾರ್ವಜನಿಕರು. ಹಬ್ಬಬ್ಬ, ಒಂದು ಸಲ ಈ ಕಡೆ ನೋಡಿ ಸ್ವಾಮಿಗಳೇ. ಇಲ್ಲಿ ಒಂದು ಛಾಯಾ ರೆಸ್ಟೋರೆಂಟ್ ಇದ್ದು ಇದರ ಪಕ್ಕದಲ್ಲಿ ಒಂದು ಡ್ರೈನೇಜ್ನ ನೀರು ರಸ್ತೆಗೆ ಹರಿದಾಡುತ್ತಿದೆ. ದುರ್ವಾಸೆಯಿಂದ ತುಂಬಿದೆ. ಇಲ್ಲಿ ಬಂದಂತಹ ಜನರು ಟೀ ಕಾಫಿ ಹೇಗೆ ಕುಡಿತಿದ್ದಾರೋ ಗೊತ್ತಿಲ್ಲ. ನೀರು ರಸ್ತೆಗೆ ಹರಿದಾಡುತ್ತಿದ್ದು, ಅದರಲ್ಲೂ ಅಕ್ಕಪಕ್ಕ ಅಂಗಡಿಯವರು ತಮ್ಮ ವೇಸ್ಟೇಜ್ ತೆಗೆದುಕೊಂಡು ಬಂದು ನಿಂತಂತ ನೀರಿನಲ್ಲಿ ಬಿಸಾಡಿ ಹೋಗುತ್ತಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಹೊರತು ಕಚೇರಿಗಳಲ್ಲಿ ಕೂತುಕೊಳ್ಳುವ ಅಧಿಕಾರಿಗಳಿಗಲ್ಲ. ನಿರಂತರ ಸುದ್ದಿಗಾಗಿ ಹುಬ್ಬಳ್ಳಿ ಧಾರವಾಡ ನ್ಯೂಸ್.